ನಮಸ್ಕಾರ. ಇದು ಜಾಣ ಸುದ್ದಿ, ವಿಜ್ಞಾನ, ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ. ಸಂಪುಟ 4, ಸಂಚಿಕೆ 4, ಸೆಪ್ಟೆಂಬರ್ 14, 2020. ಜಾಣ ಪ್ರಶ್ನೆಗಳು. ಕೇಳುಗರೆ, ಇಂದಿನಿಂದ ಪ್ರತಿ ವಾರ ಒಂದು ಹೊಸ ಸಂಚಿಕೆಯನ್ನ ಆರಂಭಿಸಲಿದ್ದೇವೆ. ಇದರಲ್ಲಿ ನೀವು ಕೇಳುವಂತಹ ಸ್ವಾರಸ್ಯಕರವಾದ ಪ್ರಶ್ನೆಗಳಿಗೆ ವೈಜ್ಞಾನಿಕ ಉತ್ತರಗಳನ್ನ ಪರಿಣಿತರಿಂದ ಅಥವಾ ಬೇರೆ ಆಕರಗಳಿಂದ ತಂದುಕೊಡುವ ಪ್ರಯತ್ನವನ್ನ ನಾವು ಮಾಡಲಿದ್ದೇವೆ. ಇದು ಮೊದಲ ಜಾಣ ಪ್ರಶ್ನೆ. ಮೆಣಸಿನಕಾಯಿ ತೂಗುವುದೇಕೆ? ಶಿರಸಿಯಿಂದ ಶಿಕ್ಷಕಿ ವಾಣಿಶ್ರೀ ಮೇಡಂಗೆ ಮೊನ್ನೆ ಹೀಗೊಂದು ಅನುಮಾನ ಬಂತಂತೆ. ಹಿತ್ತಲಲ್ಲಿ ಬೆಳೆಯೋ ಚೋಟುದ್ದದ ಮೆಣಸಿನಕಾಯಿ ನೋಡಿದ್ರಂತೆ. ಅದು ಜಂಬದ ಕೋಳಿಯ ಮೂಗನ ಹಾಗೆ ಆಕಾಶ ನೋಡ್ತಾ ಇತ್ತಂತೆ. ಅದನ್ನು ಗಮನಿಸಿ ಅವರಿಗೆ ಅಚ್ಚರಿ ಆಯ್ತು ಅಂತಾರೆ. ಅಚ್ಚರಿ ಯಾಕಪ್ಪ ಅಂದ್ರೆ, ಸ್ವಲ್ಪ ದೊಡ್ಡದಾದ ತರಕಾರಿ ಮೆಣಸಿನಕಾಯಿ ಗಿಡದಲ್ಲಿ ಹೀಗೆ ನೆಟ್ಟಗೆ ನಿಲ್ಲುವುದಿಲ್ಲ. ಆ ಮೆಣಸಿನಕಾಯಿ ಏನಿದ್ದರೂ ತಲೆ ಬಾಗಿಸಿದಂತೆ ನೆಲದ ಕಡೆಗೆ ನೋಡುತ್ತಾ ಜೋತಾಡುತ್ತದೆ. ಹೀಗೇಕೆ? ಕೆಲವು ಮೆಣಸಿನಕಾಯಿಗಳು ನೆಟ್ಟಗೂ, ಇನ್ನು ಕೆಲವು ನೆಲ ನೋಡುತ್ತಾ ಜೋತು ಬೀಳೋದು ಯಾಕೆ? ಪುಟ್ಟ ಮೆಣಸಿನಕಾಯಿಗಳು ನೆಟ್ಟಗೂ, ದೊಡ್ಡದಾದ ಅಥವಾ ಭಾರವಾದ ಮೆಣಸಿನಕಾಯಿಗಳು ಜೋತುಕೊಂಡು ಬೆಳೆಯುತ್ತವೆಯೇ? ಅವು ಜೋತು ಬೀಳುವುದು ಭಾರದಿಂದಲೋ ಅಥವಾ ಇನ್ನೇನಾದರೂ ಇದೆಯೋ? ಇದು ಅವರ ಪ್ರಶ್ನೆ. ಪ್ರಶ್ನೆ ಕೇಳುವುದು ಬಹಳ ಸುಲಭ, ಆದರೆ ಉತ್ತರ ಹುಡುಕೋದಿದೆಯಲ್ಲ ಕಷ್ಟ. ಬಹುಶಃ ಅದಕ್ಕೆ ಇರಬೇಕು. ಬಹಳಷ್ಟು ಜನ ಪ್ರಶ್ನೆ ಕೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇಂಥ ಬಲು ಕುತೂಹಲಕರವಾದ, ಸಾಮಾನ್ಯ ಅನ್ನಿಸುವಂತ ಪ್ರಶ್ನೆಗಳೇ ಗಹನವಾದ ಅರಿವನ್ನು ನಮಗೆ ತಂದುಕೊಡ್ತವೆ ಅನ್ನೋದು ವಿಜ್ಞಾನದ ಇತಿಹಾಸದಲ್ಲಿ ಮತ್ತೆ 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 ಸ್ಪಷ್ಟ ಆಗಿದೆ. ಮೆಣಸಿನಕಾಯಿಯ ವಿಷಯದಲ್ಲಿಯೂ ಅಷ್ಟೇ. ವಾಣಿಶ್ರೀ ಮೇಡಮ್ ರವರ ಪ್ರಶ್ನೆಗೆ ಉತ್ತರ ಹುಡುಕಿದಾಗ 2 ತಿಂಗಳ ಹಿಂದೆ ಬೆಂಗಳೂರಿನ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮವರೇ ಕೃಷಿ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಯ ವಿವರಗಳು ಕೈಗೆ ಸಿಕ್ಕುವು. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಸಸ್ಯತಳಿ ಅಭಿವೃದ್ಧಿ ವಿಭಾಗದ ಡಾಕ್ಟರ್ ಅನಿಲ್ ಕುಮಾರ್ ಮತ್ತು ಅವರ ಸಂಗಡಿಗರು ವಿಶೇಷವಾಗಿ ಮೆಣಸಿನಕಾಯಿಗಳಲ್ಲಿ ಕಾಣುವ ಈ ಗುಣಗಳನ್ನು ನಮ್ಮ ಅನುಕೂಲಕ್ಕಾಗಿ ಬಳಸಬಹುದೇ ಎಂದು ಅಧ್ಯಯನ ಮಾಡಿದ್ದಾರೆ. ಈ ಅಧ್ಯಯನ ಹಾಗೂ ಪ್ರಯೋಗಗಳ ವಿವರಗಳನ್ನ ಮೇ ತಿಂಗಳ ಕರೆಂಟ್ ಸೈನ್ಸ್ ಪತ್ರಿಕೆಯಲ್ಲಿ ಅವರು ಪ್ರಕಟಿಸಿದ್ದರು. ಇದು ಆ ಸಂಶೋಧನೆ ಏನು, ಅದರ ವಿವರಗಳೇನು, ಮತ್ತು ಈ ಮೆಣಸಿನಕಾಯಿ ಕೆಲವು ಜೋತು ಬೀಳುವುದು ಯಾಕೆ, ಕೆಲವು ನೆಟ್ಟಗೆ ಬೀಳುವುದು ಯಾಕೆ, ಇದರ ಬಗ್ಗೆ ಡಾಕ್ಟರ್ ಅನಿಲ್ ಕುಮಾರ್ ಅವರು ತಮ್ಮ ಅರಿವನ್ನ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಅವರೊಡನೆ ಮಾತನಾಡೋಣ. ಹಲೋ, ನಮಸ್ಕಾರ ಅನಿಲ್ ಕುಮಾರ್ ಅವರಿಗೆ. ನಮಸ್ಕಾರ ಸರ್. ನಮ್ಮ ಜಾಣ ಸುದ್ದಿಯ ಒಬ್ಬ ಕೇಳುಗರಾದಂತ ವಾಣಿಶ್ರೀ ಅವರು ಒಂದು ಪ್ರಶ್ನೆ ಕೇಳಿದ್ರು. ಮೆಣಸಿನಕಾಯಿ ಗಿಡದಲ್ಲಿ ಮೆಣಸಿನಕಾಯಿ ಬೀಳುತ್ತಲ್ಲ, ಅವು ಕೆಲವು ನೆಲದ ಕಡೆಗೆ ಜೋತಾಡ್ತಾ ಇರ್ತವೆ, ಇನ್ ಕೆಲವು ಆಕಾಶ ನೋಡ್ಕೊಂಡು ನೆಟ್ಟಿಗೆ ನಿಂತಿರ್ತವೆ. ಇದು ಯಾಕೆ ಹೀಗೆ ಅಂತನ್ಬಿಟ್ಟು ಅವ್ರು ಕೇಳಿದ್ರು. ಮೆಣಸಿನಕಾಯಿ ನೆಟ್ಟಿಗೆ ನಿಲ್ಲೋದು ಅಥವಾ ಜೋತು ಬೀಳೋದು, ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ? ಖಂಡಿತ ಸರ್, ಹೇಳ್ಬೋದು. ಇದಕ್ಕೋಸ್ಕರ ನಾವು ಸುಮಾರು 2 ವರ್ಷಗಳ ಕಾಲ ಪ್ರಯೋಗ ಮಾಡಿದೀವಿ. ಪ್ರಯೋಗ ಮಾಡ್ಬೇಕಾದ್ರೆ ಇಲ್ಲಿ ಮೆಂಡೇಲಿಯನ್ ತತ್ವ ಅನ್ನೋದನ್ನ ಬಳಸ್ಕೊಂಡು ನಾವು ಇದಕ್ಕೆ ಪ್ರಯೋಗವನ್ನ ಮಾಡಿದೀವಿ. ಮಾಡ್ಬೇಕಾದ್ರೆ ನಾವು 10 ಬೇರೆ ಬೇರೆ ತಾಯಿ ತಳಿಗಳನ್ನ ಬಳಸ್ಕೊಂಡು, ಕೆಲವು ಆಕಾಶ ಕಾಯಿಗಳನ್ನ ಹೊಂದಿರುವಂತವು, ಕೆಲವು ಭೂಮಿ ಕಡೆಗೆ ಮುಖ ಮಾಡಿರುವಂತಹ ಕಾಯಿಗಳನ್ನ ಹೊಂದಿರುವಂತಹ ತಳಿಗಳನ್ನ ಬಳಸ್ಕೊಂಡು ನಾವು ಅವುಗಳನ್ನ ಸಂಕಲನ ಮಾಡಿ ಈ ಪ್ರಯೋಗವನ್ನ ಮಾಡಿರ್ತೀವಿ. ಮಾಡಿ ಇದಕ್ಕೆ ಏನು ನಿಜವಾಗಿಯೂ ಕಾರಣ ಏನು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದೀವಿ. ಇಲ್ಲಿ ನಿಜವಾದ ಕಾರಣ ಅವುಗಳ ಅನುವಂಶೀಯತೆ. ಈ ಮೆಂಡೇಲಿಯನ್ ತತ್ವ ಅಂತಂದ್ರೆ ಯಾವುದೇ ಒಂದು ಗುಣ, ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಕಾರಣ ಇರುತ್ತೆ. ಆ ಕಾರಣ ತಾಯಿಯಿಂದ ಮಗುವಿಗೆ ಹಾಗೆ ದಾಟ್ಕೊಂಡು ಹೋಗುತ್ತೆ. ಅದು ಬೇರೆ ಯಾವುದೇ ಕಾರಣದಲ್ಲೂ ಕೂಡ, ಬೇರೆ ಇನ್ಯಾವುದೇ ಗುಣದ ಜೊತೆಗೂ ಕೂಡ ಅದು ಬೆರೆಯುವುದಿಲ್ಲ ಅಂತ ಅನ್ನೋದು, ಇದು ಮೆಂಡೇಲಿಯನ್ ತತ್ವ ಅಂತ ನಾವು ಅನ್ಕೊಂಡಿದ್ದೇವೆ. ಹೌದಾ? ಹೌದು, ಅದು ಮೆಂಡೇಲಿಯನ್ ತತ್ವ. ಇದು ಅನುವಂಶೀಯತೆಯಾಗಿ ಏನೇನ್ ಬರುತ್ತೋ ಅದಕ್ಕೆ ಮೆಂಡೇಲಿಯನ್ ತತ್ವವನ್ನ ನಾವು ಅಳವಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ.
ನೀವ್ ಏನ್ ಕಂಡುಕೊಂಡ್ರಿ ನಿಮ್ಮ ಸಂಶೋಧನೆಯಲ್ಲಿ? ನಮ್ಮ ಸಂಶೋಧನೆಯಲ್ಲಿ ಈ ಆಕಾಶದ ಕಡೆಗೆ ಮುಖ ಮಾಡಿಬಿಡುವಂತ ಕಾಯಿಗಳು ಮತ್ತೆ ಭೂಮಿ ಕಡೆಗೆ ಜೋತು ಬೀಳುವಂತ ಕಾಯಿಗಳು, ಇದು ಅನುವಂಶೀಯತೆಯಲ್ಲಿ ನಾವು ಏನ್ ಜೀವತತ್ವಗಳು, ಅದರಲ್ಲಿ ಜೀನ್ಸ್ ಅಂತ ನಾವೇನ್ ಕರಿತೀವಿ, ಅದು ಇದಕ್ಕೆ ಎಷ್ಟು ಇದಾವೆ ಅನ್ನೋದನ್ನ ಹುಡ್ಕೋದಿಕ್ಕೆ ಪ್ರಯತ್ನ ಪಟ್ವಿ. ಯಾಕೆ ಅಂದ್ರೆ ಇವು ಒಂಥರ ಗುಣಾತ್ಮಕ ಇವು ಕ್ಯಾರೆಕ್ಟರ್ಗಳಿವು, ಮೇಲ್ಮುಖವಾಗಿ ಬರುವಂತವು ಅಥವಾ ಕೆಳಮುಖವಾಗಿರುವಂತವು. ಅದಕ್ಕೋಸ್ಕರ ಇವು 1-2 ಗುಣತಂತುಗಳನ್ನ, ವರ್ಣತಂತುಗಳನ್ನ ಹೊಂದಿದ್ರೆ ಇದನ್ನ ತುಂಬಾ ಸುಲಭವಾಗಿ ಬೇರೆ ತಳಿಗಳಿಗೆ ವರ್ಗಾಯಿಸಬಹುದು. ಆ ಕಾರಣದಿಂದ ನಾವು ಇದು ಯಾವ ಗುಣತಂತುಗಳನ್ನ ಹೊಂದಿದೆ ಅಂತ ಹುಡ್ಕೋ ಪ್ರಯತ್ನವನ್ನ ಪಟ್ವಿ. ಹಾಗಾಗಿ 2 ವರ್ಷಗಳ ಪ್ರಯತ್ನದಲ್ಲಿ ನಮಗೆ ತಿಳಿದು ಬಂದಿದ್ದೇನೆಂದ್ರೆ, ಈ ಮೇಲ್ಮುಖವಾಗಿ ಕಾಯಿಗಳನ್ನ ಬಿಡುವಂತದ್ದು ಅಥವಾ ಕೆಳಮುಖವಾಗಿ ಕಾಯಿಗಳನ್ನ ಬಿಡುವಂತದ್ದು ಇದು ಕೇವಲ ಒಂದೇ ಒಂದು ಜೀನ್ ನ ಅಂಶವಾಗಿರುತ್ತದೆ. ಅಂದ್ರೆ ಇದರಲ್ಲಿ 2 ಬಗೆಗಳಿವೆ. ಅದರಲ್ಲಿ ಒಂದು ಬಗೆ ಯಾವಾಗಲೂ ಕೂಡ ಪ್ರಧಾನವಾದಂತಹದ್ದು, ಇನ್ನೊಂದು ಬಗೆ ಬೇಕು ಅಂತಂದ್ರೆ ಅದು ತಂದೆ ತಾಯಿ ಇಬ್ಬರಿಂದಾನು ಒಟ್ಟಿಗೆ ಬಂದಿರಬೇಕು. ಹೌದು. ಇದರಲ್ಲಿ ಪ್ರಧಾನವಾಗಿರುವಂತದ್ದು ನಮಗೆ ತಿಳಿದು ಬಂದಿರೋ ಪ್ರಕಾರ ಈ ಭೂಮಿ ಕಡೆಗೆ ಮುಖ ಮಾಡುವಂತ ಕಾಯಿಗಳು ಪ್ರಧಾನವಾಗಿರ್ತವೆ. ಹಾಗಂತಂದ್ರೆ ನಮಗೆ ಹೆಚ್ಚಿಗೆ ಸಿಗುವಂತದ್ದು ಭೂಮಿ ಕಡೆಯಲ್ಲಿ ಮುಖ ಮಾಡಿರುವಂತವು. ಹೌದು. ಇದಕ್ಕೆ ಮುಖ್ಯ ಕಾರಣ ಇನ್ನೂ ಒಂದು, ಇದಕ್ಕೆ ನಾವು ಎವಲ್ಯೂಷನರಿ ಕಾರಣ ಅಂತ ಏನ್ ಹೇಳ್ತೀವಲ್ಲ ಅದನ್ನು ಕೊಡ್ಬೋದು. ಯಾಕೆ ಅಂತಂದ್ರೆ ಗುರುತ್ವಾಕರ್ಷಣ ಬಲ ಇವುಗಳನ್ನ ಎಳೆದಿಡುತ್ತೆ ಅಂತಾನು ಹೇಳ್ಬೋದು. ಅಂದ್ರೆ ಭಾರ ಇರೋದ್ರಿಂದ ಅವು ಕೆಳಗೆ ಜೋತಾಡ್ತಾ ಇವೆ ಅಂತ ಒಂದು ಕಾರಣ ಹೇಳ್ಬೋದು. ಇದು ಹೇಗೆ ಗುರುತ್ವಾಕರ್ಷಣ ಬಲದಿಂದ ಎಳೆದಿಡುತ್ತೋ ಅಷ್ಟೇ ಬಲವಾಗಿ ಅದಕ್ಕೆ ಜೈವಿಕವಾಗಿ ಅದರ ಅನುವಂಶೀಯತೆನೂ ಬೇಕಾಗತ್ತೆ. ಅದೇ ರೀತಿ ಯಾವ ಕಾಯಿಗಳು ಆಕಾಶದ ಕಡೆಗೆ ನೋಡ್ತಾವೋ ಅವಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಗುರುತ್ವಾಕರ್ಷಣ ಬಲ ಇರುತ್ತೆ. ಆವಾಗ ಏನಾಗುತ್ತೆ, ಅದು ವಿರುದ್ಧ ದಿಕ್ಕಿನಲ್ಲಿ ಎಳೆಯೋದ್ರಿಂದ ಅವುಗಳ ಉದ್ದ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಅದೇ ರೀತಿ ಈ ಕಾಯಿಗಳು ಯಾವಾಗ ಆಕಾಶದ ಕಡೆಗೆ ಬಿಡೋದಕ್ಕೆ ಶುರುವಾಗುತ್ತೋ ಆ ಗಿಡದ ಬೆಳವಣಿಗೆ ಅಲ್ಲಿಗೆ ನಿಂತು ಬಿಡುತ್ತೆ. ಹಾಗಾಗಿ ಕಾಯಿಗಳು ಯಾವಾಗ್ಲೂ ಗಿಡದ ಕೊನೆ ತೊಟ್ಟಿನಲ್ಲಿ ಬರಕ್ಕೆ ಶುರುವಾಗ್ತವೆ. ಅಂದ್ರೆ ಉದ್ದಕ್ಕೆ ಬಿಡುವಂತವು ನೆಲದ ಕಡೆಗೆ ನೋಡುವಂತವು ಸಾಧಾರಣವಾಗಿ ಅವುಗಳ ಕಂಕುಳು ಅಂತ ನಾವೇನ್ ಹೇಳ್ತೀವಿ, ಕಂಕುಳು ಮೊಗ್ಗು ಅಂತ ಹೇಳ್ತೀವಿ, ಅಂತ ಕಡೆಯಲ್ಲಿ ಬೆಳಿತವೆ. ಅಂದ್ರೆ 2 ಶಾಖೆಗಳು ಬರುವಂತಹ ಅದರ ಕವಲ್ ಇರುತ್ತಲ್ಲ, ಕವಲ್ನಲ್ಲಿ ಬಿಡ್ತವೆ. ಹೌದು. ಇವು ತೊಟ್ಟಿನ ಬುಡದಲ್ಲಿ ಬಿಡೋದಕ್ಕೆ ಬಿಡ್ತಿರ್ತವೆ. ಆದ್ರೆ ಆಕಾಶದ ಕಡೆಗೆ ನೋಡುವಂತ ಕಾಯಿಗಳು ಗಿಡದ ಕೊನೆಯ ತೊಟ್ಟಿನಲ್ಲಿ ಬಿಡೋದಕ್ಕೆ ಶುರು ಆಗ್ತವೆ. ಅಂತಂದ್ರೆ ಆಕಾಶದ ಕಡೆಗೆ ನೋಡುವಂತ ಕಾಯಿಗಳು ಬಹಳ ಕಡಿಮೆ ಇರ್ತವೆ ಆ ಗಿಡದಲ್ಲಿ. ಯಾಕಂದ್ರೆ ಅದರಲ್ಲಿ ಎಷ್ಟು ಶಾಖೆಗಳಿರ್ತಾವೋ ಅಷ್ಟು ಮಾತ್ರ, ಎಷ್ಟು ರೆಂಬೆಗಳಿರ್ತಾವೋ ಅದರ ತುದಿಯಲ್ಲಿ ಮಾತ್ರ ಬಿಡೋದಕ್ಕೆ ಸಾಧ್ಯ. ಹೌದು, ಆಕಾಶದ ಕಡೆಗೆ ಕಾಯಿ ಬಿಡುವಂತ ಗಿಡದಲ್ಲಿ ರೆಂಬೆಗಳು ಬಹಳ ಬರ್ತವೆ. ಬಂದ್ರೂ ಸಹ ಅವು ಕೊನೆಯಲ್ಲಿ ಒಂದೇ ಸಲ ಕಾಯಿ ಬಿಡೋದ್ರಿಂದ ಅಲ್ಲಿಗೆ ಪೂರ್ತಿ ಆಗ್ಬಿಡುತ್ತೆ. ಅವುಗಳ ಇಳುವರಿ 1 ಅಥವಾ 2 ಬಾರಿ ಕೀಳುವಷ್ಟರಲ್ಲಿ ಮುಗಿದೋಗಿರುತ್ತೆ. ಇದಕ್ಕೋಸ್ಕರ ನಾವು ಮತ್ತೊಂದು ಪ್ರಯೋಗವನ್ನ ಮಾಡಿ ಈ ಆಕಾಶದ ಕಡೆ ಬಿಡೋ ಕಾಯಿಗಳು ಅಥವಾ ಭೂಮಿ ಕಡೆ ನೋಡುವಂತ ಕಾಯಿಗಳಿಂದ ಒಟ್ಟಾರೆ ಇಳುವರಿಗೆ ಏನಾದ್ರೂ ಕಡಿಮೆ ಆಗ್ತಿದ್ಯಾ, ಜಾಸ್ತಿ ಆಗ್ತಿದ್ಯಾ, ಬದಲಾವಣೆ ಇದೆಯಾ ನೋಡ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮತ್ತೊಂದು ಪ್ರಯೋಗವನ್ನ ಮಾಡಿ ಆಕಾಶದ ಕಡೆ ಬಿಡೋ ಕಾಯಿಗಳಿಗೆ ಮತ್ತೆ ಭೂಮಿ ಕಡೆಗೆ ಇರುವಂತ ಕಾಯಿಗಳ ತಳಿಗಳ ಮಧ್ಯೆ ಇರುವಂತ ವ್ಯತ್ಯಾಸವನ್ನ ನೋಡಿದಾಗ ಕಾಯಿಗಳು ಭೂಮಿ ಕಡೆ ಯಾವ ಬಿಡ್ತಾವೋ ಆ ತಳಿಗಳಲ್ಲಿ ಕಾಯಿಯ ಉದ್ದ ಮತ್ತು ದಪ್ಪ ಜಾಸ್ತಿ ಇರೋದ್ರಿಂದ ಇಳುವರಿ ಸ್ವಲ್ಪ ಮಟ್ಟಿಗೆ ಅಧಿಕವಾಗಿರುತ್ತೆ ಅನ್ನೋದನ್ನ ನಾವು ಕಂಡುಕೊಂಡಿದ್ವಿ. ಅಥವಾ ಈ ಗುಣಗಳನ್ನ ಬೇರೆ ಒಂದು ತಳಿಗೆ ಹಾಕಿ ಒಂದು ಹೊಸ ತಳಿಯನ್ನ ಮಾಡಬಹುದಾ? ಅಂದ್ರೆ ಉದ್ದ ಜಾಸ್ತಿ ಇರಲೂ ಬೇಕು, ಮತ್ತೆ ಮೇಲ್ಗಡೆಗೆ ನೆಟ್ಟಿಗೆ ನೋಡ್ತಾ ಇರಲೂ ಬೇಕು. ಈ ರೀತಿ ಮಾಡೋದಕ್ಕೆ ಸಾಧ್ಯ ಉಂಟಾ? ಹೌದು, ನಾವು ಈ ಕಾಯಿಗಳ ಮೇಲೆ ಬಿಡುವಂತ ತಳಿಗಳನ್ನ ನಾವು ಹಿಮಾಲಯ ಪರ್ವತ ಅಥವಾ ಉತ್ತರ ಭಾರತ ಭಾಗಗಳಲ್ಲಿ ನೋಡಿದ್ವಿ ಮೊದಲಾಗಿ. ನಂತರ ಅದೇ ಗುಣವನ್ನ ನಮ್ಮ ದಕ್ಷಿಣ ಭಾರತದ ತಳಿಗಳಿಗೆ ವರ್ಗಾಯಿಸೋ ಪ್ರಯತ್ನವನ್ನ ನಾವು ಮಾಡಿದ್ವಿ. ಯಾಕೆ ವರ್ಗಾಯಿಸೋ ಪ್ರಯತ್ನವನ್ನ ನಾವು ಮಾಡಿದ್ವಿ ಅಂತಂದ್ರೆ ಅದರಲ್ಲಿ ಕೆಲವು ರೋಗ ನಿರೋಧಕ ಶಕ್ತಿಗಳು ಅಥವಾ ಕೀಟ ನಿರೋಧಕ ಶಕ್ತಿಗಳು ಇರೋದ್ರಿಂದ ಆ ಗುಣಗಳನ್ನ ನಾವು ವರ್ಗಾಯಿಸಿದ್ರೆ ನಮ್ಮ ಈ ದಕ್ಷಿಣ ಭಾರತ ತಳಿಗಳಲ್ಲೂ ಅಧಿಕ ಇಳುವರಿ ಮತ್ತು ಈ ಗುಣಗಳನ್ನ ನಾವು ಅಳವಡಿಸ್ಕೋಬಹುದಾ ಅನ್ನೋ ಉದ್ದೇಶದಿಂದ ನಾವು ವರ್ಗಾಯಿಸಿ ನೋಡಿದ್ವಿ. ಆಗ ನಮಗೆ ಕಂಡು ಬಂದಿದ್ದು ಏನಂತಂದ್ರೆ, ನಾವು ವರ್ಗಾಯಿಸಿದಾಗ್ಲೂ ಸಹ ಯಾವ ಕಾಯಿಗಳು ಕೆಳಗಡೆಗೆ ಇರ್ತಾವೋ ಅದರಲ್ಲಿ ಇಳುವರಿ ಜಾಸ್ತಿ ಬರುತ್ತೆ. ಆದ್ರೆ ಕೀಟ ವಿರೋಧಕ ಶಕ್ತಿಗಳನ್ನು ನಾವು ಅದರಲ್ಲಿ ವರ್ಗಾಯಿಸ್ಕೋಬಹುದು.
ನಮ್ಮಲ್ಲಿ ಕೆಲವು ತಳಿಗಳು ಯಾವ ಆಕಾಶದ ಕಡೆಗೆ ಮುಖ ಮಾಡಿ ಕಾಯಿಯನ್ನು ಬಿಟ್ಟಿದಾವೋ ವರ್ಗಾಯಿಸದ ನಂತರ ಅವುಗಳಲ್ಲಿ ಏನು ಅಂತಹ ಹೆಚ್ಚುವರಿ ಇಳುವರಿಯ ಬದಲಾವಣೆ ಕಂಡು ಬಂದಿಲ್ಲ. ಸಹಜವಾಗಿ ನೆಲದ ಕಡೆಗೆ ನೋಡ್ಕೊಂಡು ಕಾಯಿ ಆಗುವಂಥದ್ದು ಅಥವಾ ಆಕಾಶದ ಕಡೆಗೆ ನೆಟ್ಟಿಗೆ ನಿಂತ್ಕೊಳ್ಳುವಂತ ಕಾಯಿ ಬಿಡೋ ಗುಣ ಇದೆಯಲ್ಲ, ಇದು ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ ಅಂತಾಯ್ತು. ನಾವು ಸುಮಾರು ಈ ಜರ್ಮ್ ಪ್ಲಾಸಮ್ ಅಂತ ಏನ್ ಹೇಳ್ತೀವಿ, ಈ ವಿಶೇಷ ತಳಿ ವಿವಿಧ ತಳಿಗಳನ್ನ, ಈ ಮೆಣಸಿನಕಾಯಿಯ ವಿವಿಧ ತಳಿಗಳನ್ನ ಒಂದ್ ಕಡೆ ಒಗ್ಗೂಡಿಸಿ ನಾವು ನೋಡಿದೀವಿ. ಅಭಿವೃದ್ಧಿ ಪಡಿಸಿರುವಂತ ತಳಿಗಳು ಬೇರೆ, ಕಾಡು ಪ್ರದೇಶದ ತಳಿಗಳು ಬೇರೆ. ಒಟ್ಟಾರೆಯಾಗಿ ನಮ್ಮ ಪ್ರಯೋಗಾಲಯದಲ್ಲೇನೆ 200ಕ್ಕೂ ಅಧಿಕ ತಳಿಗಳನ್ನ ನಾವು ಹೊಂದಿದ್ವಿ. ಅದೇ ತರ ಬೇರೆ ವಿವಿಧ ದೇಶದ ವಿವಿಧ ಪ್ರದೇಶದಲ್ಲಿರುವಂತಹ ದೊಡ್ಡ ದೊಡ್ಡ ಪ್ರಯೋಗಾಲಯಗಳಲ್ಲಿ 400-500ಕ್ಕೂ ಅಧಿಕ ತಳಿಗಳಿರುವುದನ್ನ ನಾವು ನೋಡಿದ್ದೀವಿ. ಅಂದ್ರೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಮಾತ್ರ ಬೆಳೆಯುತ್ತಾ ಅಥವಾ ಎಲ್ಲ ಕಡೆಯಲ್ಲೂ ಇವುಗಳನ್ನ ನೋಡಬಹುದು, ಈ ವ್ಯತ್ಯಾಸಗಳನ್ನ? ಈಗ ನಮಗೆ ತಿಳಿದಿರೋ ಹಾಗೆ ಮೊದಲು ಇವುಗಳನ್ನ ಕೇವಲ ಉತ್ತರ ಭಾರತದಲ್ಲಿ ಮಾತ್ರ ನೋಡಿದ್ವಿ. ಈಗ ನಮ್ಮ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿಯೂ ಬಹಳಷ್ಟು ಈ ತರ ಆಕಾಶಮುಖವಾಗಿ ಬೆಳೆಯುವಂತ ಕಾಯಿಗಳನ್ನು ನಾವು ನೋಡ್ತಾ ಇದೀವಿ. ನಮ್ಮಲ್ಲಿ ಮೊದಲು ಬರೀ ಭೂಮಿ ಕಡೆಗೆ ಮುಖ ಮಾಡಿ ಕಾಯಿ ಬಿಡುವಂತ ತಳಿಗಳನ್ನ ಮಾತ್ರ ನಾವು ನೋಡ್ತಿದ್ವಿ. ಆದ್ರೆ ಈಗೀಗ ಎಲ್ಲಾ ರೀತಿಯ ತಳಿಗಳು ನಮ್ಮ ಸುತ್ತಮುತ್ತಲೇ ಕಾಣ್ತಾ ಇದಾವೆ. ಹಾಗಾಗಿ ಪ್ರಸ್ತುತದಲ್ಲಿ ಆತರ ಯಾವುದೇ ಪರಿಸರದ ನಿಯಂತ್ರಣ ಇದೆ ಅಂತ ಅನ್ನಿಸ್ತಿಲ್ಲ. ಇಲ್ಲಿರೋ ತಳಿಗಳಲ್ಲಿಯೇ ಬದಲಾವಣೆ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿರೋ ತಳಿಗಳಲ್ಲಿ ಅನುವಂಶೀಯತೆ ಏನಿರುತ್ತೆ ಅದು ಹಾಗೆ ಉಳಿದಿರುತ್ತೆ. ಈಗ ನಮ್ಮ ವಿಜ್ಞಾನಿಗಳಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳಿರ್ಬೋದು ಉತ್ತರ ಭಾರತದ ತಳಿಗಳು ಅಥವಾ ಬೇರೆ ಪ್ರದೇಶದ ತಳಿಗಳನ್ನ ತಂದು ಇಲ್ಲಿ ಪರಿಚಯಿಸಿದ್ರಿಂದ ಈ ತರದ ತಳಿಗಳು ನಮ್ಮಲ್ಲಿ ದಕ್ಷಿಣ ಭಾರತದಲ್ಲಿ ಕಾಣಿಸ್ಕೊಂಡಿದ್ದಾವೆ ಅಂತ ನಾವು ಹೇಳ್ಬೋದು. ಈ ಮೆಣಸಿನಕಾಯಿ ಇಳುವರಿ ಹೆಚ್ಚು ಮಾಡೋದಕ್ಕೋಸ್ಕರವಾಗಿ ನೀವು ಮಾಡಿರುವಂತಹ ಪ್ರಯೋಗದಲ್ಲಿ ಹೊಸ ತಳಿ ಈಗಾಗಲೇ ಅಭಿವೃದ್ಧಿ ಆಗಿದೆಯಾ, ಆಗಬೇಕಾ? ಈಗಾಗಲೇ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮಲ್ಲಿ ತಳಿ ಅಭಿವೃದ್ಧಿ ಆಗಿದೆ, ಸಂಕರಣ ತಳಿ ಅಭಿವೃದ್ಧಿ ಆಗಿದೆ. ಅದೇ ತಳಿಗಳನ್ನ ಮತ್ತೂ ಅಭಿವೃದ್ಧಿ ಪಡಿಸುವ ಪ್ರಯತ್ನದಿಂದ ನಾವು ಈ ಪ್ರಯೋಗವನ್ನ ಮಾಡಿದ್ವಿ. ಹಾಗಾಗಿ ನಾವು ತಾಯಿ ಮತ್ತು ತಂದೆ ತಳಿಗಳು ಅಂತ ಏನ್ ಕರಿತೀವಿ, ಪೇರೆಂಟಲ್ ಲೈನ್ಸ್ ಅಂತ ಏನ್ ಕರಿತೀವಿ, ಅದನ್ನ ಡೆವಲಪ್ ಮಾಡುವಂತ ಪ್ರೋಸೆಸ್ ಅಲ್ಲಿ ನಾವು ಈಗ ಇದೀವಿ. ಈ ಪ್ರಯೋಗವನ್ನು ಸಹ ಅದೇ ಹೆಜ್ಜೆಯಲ್ಲಿ ತಗೊಂಡು ಮುಂದುವರಿಸ್ತಾ ಇದೀವಿ. ಒಂದ್ ವೇಳೆ ಈ ಪ್ರಯೋಗ ಸಫಲ ಆಯ್ತು ಅಂತಂದ್ರೆ 1-2-3 ವರ್ಷ ಆಗ್ಬೋದು ಅಂತ ಅನ್ಸುತ್ತೆ. ಅದಾದ್ಮೇಲೆ ನಮಗೆ ಬಹುಶಃ ನೆಟ್ಟಿಗೆ ಉದ್ದವಾಗಿ ಮೆಣಸಿನಕಾಯಿ ಬಿಡುವಂತ ತಳಿಗಳು ಸಿಗಬಹುದು ಅಂತೀರಾ? ಖಂಡಿತ. ಈಗ ನಮ್ಮ ಈ ಒಂದು ಪ್ರಯೋಗದ ಅಂತ್ಯದಲ್ಲಿ ನಾವೀಗ 3 ಅತ್ಯಾಧುನಿಕವಾದಂತಹ ಪೇರೆಂಟಲ್ ಲೈನ್ಸ್ ಅನ್ನ ನಾವೀಗಾಗಲೇ ಡೆವಲಪ್ ಮಾಡ್ಕೊಂಡಿದ್ದೀವಿ. ಯಾವ ತರ ಅಂತಂದ್ರೆ ಅವುಗಳ ಸಂಪೂರ್ಣ ಅನುವಂಶೀಯತೆ ಒಂದೇ ತರನಾಗಿದ್ದು ಬರೀ ಕಾಯಿ ಬಿಡುವಂತಹ ಗುಣ ಏನಿದೆಯಲ್ಲ ಅದು ಮಾತ್ರ ಬೇರೆ ಇರುತ್ತೆ. ಆ ತರದ 3 ತಳಿಗಳನ್ನು ನಾವು ಆಗ್ಲೇ ಅಭಿವೃದ್ಧಿ ಪಡಿಸ್ಕೊಂಡಿದೀವಿ. ಅವುಗಳನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರಯೋಗದಲ್ಲಿ ಬಳಸ್ಕೊಂಡು ಅವುಗಳನ್ನ ನಮ್ಮ ಮುಂದಿನ ಸಂಕರಣ ತಳಿಗೆ ಉಪಯೋಗಿಸ್ಕೊಳ್ಳುವಂತಹ ಒಂದು ಆಸೆ ನಮಗಿದೆ. ನಾವು ಅವಾಗ್ಲಿಂದ ಮಾತಾಡ್ತಿರೋ ಹಾಗೆ ಅವುಗಳಲ್ಲಿ ಒಂದೇ ಕಾಯಿ ಬಿಡ್ಬೋದು, ಆ ಒಂದೇ ಕಾಯಿ ಭೂಮಿ ಕಡೆ ಬಿಡ್ಬೋದು, ಒಂದೇ ಕಾಯಿ ಬಿಟ್ಟು ಅದು ಮೇಲ್ಮುಖವಾಗಿ ಬಿಡ್ಬೋದು, ಅಥವಾ 3-4 ಕಾಯಿಗಳ ಒಂದೇ ಗೊಂಚಲು ಬಿಡ್ಬೋದು, ಅದು ಕೆಳಮುಖ ಅಥವಾ ಮೇಲ್ಮುಖವಾಗಿ ಬಿಡ್ಬೋದು. ನಮ್ಮಲ್ಲಿ ಈಗ ನಾವು ಹೊಸದಾಗಿ ಪ್ರಯೋಗದಿಂದ ಕಂಡುಕೊಂಡಿರುವಂತ 3 ಹೊಸ ತಳಿಗಳಂದ್ರೆ, ಮೊದಲು ಇಲ್ಲಿ ನಮ್ಮ ದಕ್ಷಿಣ ಭಾರತ ತಳಿಗಳಲ್ಲಿ ಅದು ಕೆಳಮುಖ ಕಾಯಿಗಳು ಮಾತ್ರ ಇತ್ತು. ಅದನ್ನ ಬಿಟ್ಟು ಉಳಿದಂತದ್ದು ಏಕಕಾಯಿ ಮೇಲ್ಮುಖವಾಗಿರುವಂತದ್ದು ಅಥವಾ ಬಹುಕಾಯಿಗಳು ಮೇಲ್ಮುಖವಾಗಿರುವಂತದ್ದು, ಬಹುಕಾಯಿಗಳು ಕೆಳಮುಖವಾಗಿರುವಂತದ್ದು. ಈ 3ನ್ನ ನಮ್ಮ ದಕ್ಷಿಣ ಭಾರತದ ತಳಿಗಳ ಜೊತೆಗೆ ಸೇರಿಸ್ಕೊಂಡು ಈಗ ಪ್ರಯೋಗಗಳನ್ನ ಮುಂದುವರಿಸ್ತಾ ಇದೀವಿ. ಡಾಕ್ಟರ್ ಅನಿಲ್ ಕುಮಾರ್ ಅವರೇ, ಮುಖ್ಯವಾಗಿ ಈ ಮೆಣಸಿನಕಾಯಿಯಲ್ಲಿ ಜೋತು ಬೀಳುವಂತಹ ಮತ್ತು ನೆಟ್ಟಗೆ ನಿಲ್ಲುವಂತಹ ಈ ಕಾಯಿ ಬಿಡುವ ಗುಣ ಇದೆಯಲ್ಲ, ಇದು ಮೆಂಡಿಲಿಯನ್ ತತ್ವ, ಅಂದ್ರೆ 1 ಅಥವಾ 2 ಜೀನ್ನಿಂದ ಬರುವಂತದ್ದು. ಹಾಗಾಗಿ ಇವನ್ನ ನಾವು ಸುಲಭವಾಗಿ ಹೊಸ ತಳಿಗಳನ್ನ ಉತ್ಪಾದಿಸೋದಕ್ಕೆ ಇದನ್ನ ಬಳಸಬಹುದು ಅಂತನ್ನೋದನ್ನ ಪ್ರಯೋಗಗಳ ಮೂಲಕ ನೀವು ಸಾಧಿಸಿದ್ದೀರಿ. ಇದಕ್ಕೆ ಮುಂಚೆ ಈ ರೀತಿಯ ಅಧ್ಯಯನಗಳು ಆಗಿದ್ರೆ ಯಾವಾಗ? ಅದರ ಈ ಪ್ರಯೋಗವನ್ನ ಮೊದಲು ಮಾಡುವ ಮುಂಚೆ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಬರಹಗಳು ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಬಹಳ ಹುಡುಕಾಡಿದೀವಿ. ನಮಗೆ ಸಿಕ್ಕಿರುವಂತಹ ಉತ್ತರ ಅಂತಂದ್ರೆ 2001ರಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು, ಅದನ್ನ ನೋಡಿದ್ವಿ. ಆದ್ರೆ ಅದು ಏಕ ಸಂಕರಣ ತಳಿಯಿಂದ ಬಂದಿದ್ದಂಥದ್ದು.
ಅಂದ್ರೆ ಒಂದೇ ಕ್ರಾಸ್ ಇಂದ ಬಂದಿರುವಂತದ್ದು. ಅದರಿಂದಾಗಿ ನಾವು ಸಂಪೂರ್ಣವಾಗಿ ಅದರಲ್ಲಿ ಬಂದಂತಹ ವರದಿಗಳ ಮೇಲೆ ಅವಲಂಬಿತವಾಗೋದಕ್ಕಿಂತ ನಾವು ಹೆಚ್ಚಿನ ತಳಿಗಳನ್ನ ಪ್ರಯೋಗಕ್ಕೆ ಬಳಸ್ಕೊಂಡು ಕೊನೆಯ ನಿರ್ಧಾರಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಪ್ರಯೋಗವನ್ನ ಮಾಡಿದ್ವಿ. ಅದು ಈಗ ನಮಗೆ ಫಲ ನೀಡಿದೆ. ನಾವೀಗ ದೃಢವಾಗಿ ಹೇಳ್ಬೋದು, ಈ ಕಾಯಿ ಬಿಡುವಂತಹ ಗುಣ ಏನಿದೆ ಅದು ಒಂದೇ ಜೀನಿಂದ ಅವಲಂಬಿತವಾಗಿರುವಂತದ್ದು. ಅದೇ ರೀತಿ ಒಟ್ಟು ಕಾಯಿಗಳು ಒಂದೇ ಗೊಂಚಲು ಕಾಯಿ ಅಥವಾ ಒಂದೇ ಕಾಯಿ ಬಿಡುವಂತಹ ಗುಣ ಕೂಡ ಒಂದೇ ಜೀನಿಂದ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಸುಲಭವಾಗಿ ನಾವು ಪ್ರಯೋಗಗಳಲ್ಲಿ ಬಳಸ್ಕೊಂಡು ವರ್ಗಾಯಿಸಬಹುದು ಅನ್ನೋದನ್ನ ನಾವು ಕಂಡುಕೊಂಡಿದ್ದೀವಿ. ನೀವು ಒಂದು ಸಂದೇಹವನ್ನ ಪರಿಹಾರ ಮಾಡಿಕೊಟ್ಟಿದ್ದಕ್ಕೆ ಜಾಣಸುದ್ದಿಯ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಧನ್ಯವಾದಗಳು. ಇದು ಇಂದಿನ ಜಾಣ ಪ್ರಶ್ನೆ. ನಿಮ್ಮ ಮನಸ್ಸಿನಲ್ಲೂ ಸಂದೇಹಗಳಿದ್ದಲ್ಲಿ ದಯವಿಟ್ಟು ನಿಮ್ಮ ಪ್ರಶ್ನೆಗಳನ್ನು ಕೇಳಿ, ಅದಕ್ಕೆ ತಕ್ಕ ಪರಿಹಾರವನ್ನ ಒದಗಿಸುವುದಕ್ಕೆ ಜಾಣಸುದ್ದಿ ಪ್ರಯತ್ನಿಸುತ್ತದೆ. ಸಂದೇಹ ಪರಿಹರಿಸಿದ ಇಂದಿನ ಅತಿಥಿಗಳು ಡಾಕ್ಟರ್ ಅನಿಲ್ ಕುಮಾರ್, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಬೆಂಗಳೂರು. ಸಂದರ್ಶಕರು ಕೊಳ್ಳೇಗಾಲ ಶರ್ಮಾ. ಜಾಣಸುದ್ದಿ ನಿಮ್ಮದೇ ಉಚಿತ ಪತ್ರಿಕೆ. ನೀವು ಯಾರೊಟ್ಟಿಗೆ ಬೇಕಿದ್ದರೂ ಉಚಿತವಾಗಿ ಹಂಚಿಕೊಳ್ಳಬಹುದು. ಜಾಣಸುದ್ದಿಯ ಬಗ್ಗೆ ಸಂದೇಹ, ಅನುಮಾನಗಳು ಇದ್ದರೆ ನೇರವಾಗಿ 9886640328 ಈ ನಂಬರಿಗೆ ಕಾಲ್ ಮಾಡಿ, ಇಲ್ಲವೇ ವಾಟ್ಸಾಪ್ ಮಾಡಿ.